ಚಿಕ್ಕಬಳ್ಳಾಪುರದಲ್ಲಿ ಹೆದ್ದಾರಿಗೆ ಬೃಹತ್ ಕಲ್ಲು ಬಂಡೆ ಉರುಳಿದೆ. ಭಾರಿ ಅಪಾಯದಿಂದ ವಾಹನಗಳು ಜಸ್ಟ್ ಮಿಸ್ ಆಗಿವೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 69ರ ವೀರದಿಮ್ಮಮ್ಮ ಕಣಿವೆಯಲ್ಲಿ ಘಟನೆ. ನಿರಂತರ ಮಳೆ ಮತ್ತು ಕಳಪೆ ಕಾಮಗಾರಿಯಿಂದ ಅವಾಂತರ ಆಗಿರುವ ಬಗ್ಗೆ ಮಾಹಿತಿ. ಕಣಿವೆ ಪ್ರದೇಶದಲ್ಲಿ ಹಲವು ತಿಂಗಳಿಂದ ರಸ್ತೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ವೇಳೆ ಗುತ್ತಿಗೆದಾರನ ಎಡವಟ್ಟಿನಿಂದ ಅನಾಹುತ ನಡೆದಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದ ಬೈಕ್ ಸವಾರ, ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಭಾಗ ಇದು. ವೀರದಿಮ್ಮಮ್ಮ ಕಣಿವೆ, ರಾಷ್ಟ್ರೀಯ ಹೆದ್ದಾರಿ 69. ಕಾಮಗಾರಿ ನಡೀತಾ ಇರುವಂತಹ ಸ್ಥಳ. ಇಲ್ಲಿ ದೊಡ್ಡ ಬಂಡೆ ಉರುಳಿ ಬಿದ್ದಿದೆ. ಭವಿಷ್ಯದಲ್ಲೂ ಕೂಡ ಅಪಾಯಗಳಾಗಬಹುದಾದಂಥ ಎಲ್ಲ ಮುನ್ಸೂಚನೆಗಳಿದ್ದಾವೆ. ಆ ರೀತಿ ಕೊರೆದಿದ್ದಾರೆ. ಇಲ್ಲಿ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಆ ರೀತಿ ಕೊರೆದಿದ್ದಾರೆ. ಜೋರಾಗಿ ಏನಾದರೂ ಮಳೆ ಬಂದರೆ ಮಣ್ಣು ಸಡಿಲಾಗಿ ಇನ್ನಷ್ಟು ಬೀಳಬಹುದು. ಸೊ ಆ ಬದಿಯನ್ನು ನಾವು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಅದು ಮಣ್ಣು ಸಡಿಲಾಗಿ ಭವಿಷ್ಯದಲ್ಲೂ ಕೂಡ ಈ ಬಂಡೆಗಳು ಉರುಳಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.